ಉಳ್ಳಾಲ ಮಾಹಿರ್ ಫೌಂಡೇಶನ್ ಇದರ ಆಶ್ರಯದಲ್ಲಿ ಜನವರಿ 23ರಿಂದ ಜನವರಿ 26ರವರೆಗೆ ಭಾರತ್ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿರುವ ಮಾಹಿರ್ ಪ್ರೀಮಿಯರ್ ಲೀಗ್ 2025ರ ಪ್ರಯುಕ್ತ ಮಾಹಿರ್ ಫೌಂಡೇಶನ್, ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಹಾಗೂ ಎನಪೋಯ ಆಸ್ಪತ್ರೆ ರಕ್ತನಿಧಿ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಹಾಗೂ ವೈದ್ಯಕೀಯ ಕಣ್ಣು ತಪಾಸಣೆ ಶಿಬಿರವು ಜನವರಿ 26ರಂದು ಭಾರತ್ ಸ್ಕೂಲ್ನಲ್ಲಿ ನಡೆಯಲಿದ್ದು, ಈ ಶಿಬಿರದಲ್ಲಿ ಅರ್ಹರಿಗೆ ಉಚಿತ ಕನ್ನಡಕ ಹಾಗೂ ಔಷಧಿ ವಿತರಣೆ ಕೂಡ ನಡೆಯಲಿದೆ ಎಂದು ಮಾಹಿರ್ ಫೌಂಡೇಶನ್ನ ಸಂಚಾಲಕ ಜಾಕೀರ್ ಇಕ್ಲಾಸ್ ಹೇಳಿದ್ದಾರೆ. ಅವರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕಾರ್ಯಕ್ರಮದ ಪ್ರಯುಕ್ತ ವೆನ್ಲಾಕ್ ಹಾಗೂ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲು ವಿತರಣೆ ನಡೆಯಲಿದೆ. ಜನವರಿ 25 ಶನಿವಾರ ಸಂಜೆ 4 ಗಂಟೆಗೆ ಮಾಸ್ತಿಕಟ್ಟೆಯಿಂದ ಭಾರತ್ ಸ್ಕೂಲ್ ಮೈದಾನದವರೆಗೆ ಮಾದಕ ವ್ಯಸನದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ರಕ್ತದಾನ ಶಿಬಿರದ ಪ್ರಯೋಜನದ ಬಗ್ಗೆ ಅರಿವು ಮೂಡಿಸಲು ಜನಜಾಗೃತಿ ಜಾಥಾ ನಡೆಯಲಿದೆ. ಆಲಿಯಾ ನರ್ಸಿಂಗ್ ಕಾಲೇಜ್, ಅಬ್ಬಕ್ಕ ಸರ್ಕಲ್ ಮತ್ತು ಸೈಯದ್ ಮದನಿ ಅರೇಬಿಕ್ ಕಾಲೇಜ್ ಉಳ್ಳಾಲ ಇದರ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ಕಾಲ್ನಡಿಗೆ ಜಾಥಾ ಕೂಡ ನಡೆಯಲಿದೆ ಎಂದು ಹೇಳಿದರು. ಮಾಹಿರ್ ಫೌಂಡೇಶನ್ ಉಳ್ಳಾಳ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇದೇ ಬರುವ ತಾರೀಕು ಜನವರಿ 23ರಿಂದ 26ರವರೆಗೆ ಉಳ್ಳಾಳದ ಸಿ ಗ್ರೌಂಡ್ನಲ್ಲಿ ಮಾಹಿರ್ ಪ್ರೀಮಿಯರ್ ಲೀಗ್ 2020 ನಡೆಯಲಿದ್ದು, ಈ ಕಾರ್ಯಕ್ರಮವು ಕೇವಲ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿರಬಾರದು ಎಂದು ಇದರೊಂದಿಗೆ ಕ್ರೀಡೆಯೊಂದಿಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದಂತಹ ಶಾಕೀರ್ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ನ ಶರೀಫ್ರವರು ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸಿದ್ದಾರೆ. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಎನಪೋಯ ಆಸ್ಪತ್ರೆ ರಕ್ತನಿಧಿ ಇದರ ಸಹಯೋಗದಲ್ಲಿ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರವು ಉಳ್ಳಾಳದ ಭಾರತ ಹೈಸ್ಕೂಲ್ನಲ್ಲಿ ನಡೆಯಲಿದೆ. ಇದಲ್ಲದೆ ರೋಗಿಗಳಿಗೆ ವೆನ್ಲಾಕ್ ಹಾಸ್ಪಿಟಲ್, ಲೇಡಿ ಗೋಶನ್ ಹಾಸ್ಪಿಟಲ್ ಹಾಗೂ ಇನ್ನಿತರ ಆಶ್ರಮಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲುಗಳು ವಿತರಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆದಿತ್ಯವಾರ 26ನೇ ತಾರೀಕು ಗಣರಾಜ್ಯೋತ್ಸವದಂದು ಈ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ದಿನಾಂಕ 25 ಶನಿವಾರ ಸಂಜೆ 4 ಗಂಟೆಗೆ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ ಒಂದು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೋಸ್ಕರ, ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ 200ನೇ ರಕ್ತದಾನ ಶಿಬಿರವು ನಡೆಯುವ ಬಗ್ಗೆ ಜನರಿಗೆ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ನೀಡಲಿಕ್ಕೋಸ್ಕರ ಒಂದು ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಮಾಸ್ತಿಕಟ್ಟೆಯಿಂದ ಆಯೋಜಿಸಲಾಗಿದೆ. ಅಂದು ಸೋಷಿಯಲ್ ಸರ್ವಿಸ್ ಸಾಮಾಜಿಕ MSW ಸ್ಟೂಡೆಂಟ್ಸ್ಗಳಿಂದ ಒಂದು ಸ್ಟ್ರೀಟ್ ಪ್ಲೇ, ಬೀದಿ ನಾಟಕ ಮಾದಕ ದ್ರವ್ಯದ ಬಗ್ಗೆ, ಅದಲ್ಲದೆ ಆಲಿಯಾ ಕಾಲೇಜ್, ಮೆಡಿಕಲ್ ಕಾಲೇಜ್, ಬಹುಶಃ ಅದು ನರ್ಸಿಂಗ್ ಕಾಲೇಜ್ ಆಗಿರಬೇಕು, ನಮ್ಮ ಅಬ್ಬಕ್ಕ ಸರ್ಕಲ್ನಲ್ಲಿರುವ, ಅದೇ ರೀತಿ ಪಾಂಡ್ಯರಾಜ್ ಬಲ್ಲಾಲ್, ಸೈಯದ್ ಮದನಿ ಅರಬಿಕ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಒಟ್ಟುಗೂಡಿ ಮಾಸ್ತಿಕಟ್ಟೆಯಿಂದ ಈ ಒಂದು ಕಾಲ್ನಡಿಗೆ ಜಾಥಾವನ್ನು ಉಳ್ಳಾಳದ ನಗರಸಭಾ ಮೈದಾನದವರೆಗೆ ಒಂದು ಕಾಲ್ನಡಿಗೆ ಜಾಥಾವನ್ನು ಕೂಡ ನಾವು ಆಯೋಜಿಸಿದ್ದೇವೆ. ತೊಕ್ಕೋಟಿನಲ್ಲಿರುವ ಗ್ರೀನ್ ಸಿಟಿ ಜಮಾತೆ ಇಸ್ಲಾಮಿ ಹಿಂದ್ ಇವರ ಕಾರುಣ್ಯ ಸದನ ಸಮಾಜ ಸೇವಾ ಘಟಕ ಇದು ಈ ಬಗ್ಗೆ ಯಾರು ಬಡ ಅರ್ಹ ಫಲಾನುಭವಿಗಳು ಎಂದು ನಿರ್ಧರಿಸಿ ಅವರನ್ನು ಗುರುತಿಸಿ ಅವರಿಗೆ ವಿತರಿಸಲಾಗುವುದು. 10 ಹೊಲಿಗೆ ಯಂತ್ರ ಮತ್ತು ಅರ್ಹರಿಗೆ ಎಷ್ಟು ಬೇಕಾದರೂ ಬಂದು ನಾವು ವಾಕರನ್ನು ನೀಡುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿರ್ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷ ಶಾಕೀರ್, ಗೌರವಾಧ್ಯಕ್ಷ ಫೈಜಲ್ ಕುದ್ರೋಳಿ, ಮೊಹಮ್ಮದ್ ಶರೀಫ್, ರಶೀದ್ ಯೂಸುಫ್,
ಕೌನ್ಸಿಲರ್ ಖಲೀಲ್ ಇಬ್ರಾಹಿಂ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.